ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ 1, 2 ಅಲ್ಲ 4ರಿಂದ 5 ಕಂಪ್ನಿಗಳ ರೋಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅದು ಕೂಡ ಡಿಫ್ರೆಂಟ್ ರೋಲ್ಸ್ಗಳಾಗಿರುತ್ತೆ. ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಕೂಡ ಇರುತ್ತೆ. ನಾನಿಲ್ಲಿ ವಾಯ್ಸ್ ಸ್ಪೆಷಲಿಸ್ಟ್, AI ಟ್ರೈನರ್, ಡೇಟಾ ಎಂಟ್ರಿ, ಚಾಟ್, ಇಮೇಲ್ ಈ ರೀತಿಯಾದಂಥ ಎಲ್ಲ ರೋಲ್ಗಳ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಒಳ್ಳೆ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಲೈಕ್ ಸ್ಟಾರ್ಟಿಂಗ್ 15ಇಂದ 45-50ವರೆಗೂ ನಿಮಗೆ ಇಲ್ಲಿ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಬೋನಸ್, ಇನ್ಸೆಂಟಿವ್ಸ್, ಹೆಲ್ತ್ ಇನ್ಶೂರೆನ್ಸ್ ಈ ರೀತಿ ತುಂಬಾ ಆಪ್ಷನ್ಸ್ ನಿಮಗೆ ಇದೆ. 5 ರೋಲ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಜೊತೆಗೆ ಇಲ್ಲಿ 2 ರೋಲ್ಗಳಿಗೆ HR ಇಮೇಲ್ ID ಕೂಡ ಶೇರ್ನ ಮಾಡಿದ್ದಾರೆ. ನಿಮ್ಮ ರೆಸ್ಯೂಮ್ ಕೂಡ ಅವ್ರಿಗೆ ಶೇರ್ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುವಂಥ ರೋಲ್ಸ್ಗಳು ಕೂಡ ಇದೆ. ಹಾಗೆ ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಕೆಲವೊಂದಷ್ಟು ರೋಲ್ಗಳಿಗೆ ನೀವು ಜಸ್ಟ್ 12th ಪಾಸ್ ಆಗಿದ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಡಿಗ್ರಿ, ಡಿಪ್ಲೊಮೊ ಏನೇ ಮಾಡಿದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಇದು 5 ರೋಲ್ಸ್ಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆ ತುಂಬ ಈಸಿಯಾಗಿ ಮಾಡುವಂಥದ್ದು. ಇಲ್ಲಿ ನೀವು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಫುಲ್ ಟೈಮ್, ಪಾರ್ಟ್ ಟೈಮ್ ಎರಡನ್ನೂ ಮಾಡುವಂಥ ಆಪ್ಷನ್ ಇದೆ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಆಲ್ರೆಡಿ ಹೇಳಿದಾಗ ನಿಮಗೆ 15ಇಂದ 45,000ವರೆಗೂ ಆರಾಮಾಗಿ ನೀವು ಇಲ್ಲಿ ಸ್ಯಾಲ್ರಿನ ಅರ್ನ್ ಮಾಡ್ಬೋದಾಗಿರುತ್ತೆ. ನಾವಿಲ್ಲಿ ಒಂದು ಲೈಕ್ ರಿಜಿಸ್ಟರ್ಡ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಾ ಇರೋದು. ಸೊ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ರೋಲ್ಗಳು ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನೂ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ಥರ ಮೆನ್ಷನ್ನ ಮಾಡಿರ್ತೀನಿ. ಅಲ್ಲೂ ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲೇ ನಿಮಗೆ ತಲುಪುತ್ತೆ. ಬನ್ನಿ. ಸೊ ಇಲ್ಲಿ ನಾನು ಮೊದಲನೇ ರೋಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬಂದು ಆಡಿಯೋ ಸ್ಪೆಷಲಿಸ್ಟ್ ಫ್ರೀಲ್ಯಾನ್ಸಿಂಗ್ AI ಟ್ರೈನಿಂಗ್ ಪ್ರಾಜೆಕ್ಟ್ ರೋಲ್ ಆಗಿರುತ್ತೆ. ಎಲ್ಲ ರೋಲು ಕೂಡ ಡಿಫ್ರೆಂಟ್ ಇದೆ. ಹಾಗೆ ಸ್ಯಾಲ್ರಿ ಆಗಿರ್ಬೋದು, ಲೈಕ್ ಕ್ವಾಲಿಫಿಕೇಷನ್ಸ್ ಎಲ್ಲನೂ ಡಿಫ್ರೆಂಟ್ ಇದೆ. ಎಲ್ಲನೂ ಕೂಡ ಮೇನ್ ಏನಿದೆ ಪಾಯಿಂಟ್ಸ್ಗಳು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಇವುಗಳ ಲಿಂಕು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಅದರಿಂದ ನೀವು ನಿಮಗೆ ಯಾವ ರೋಲ್ ಬೇಕೋ ಅದಕ್ಕೆ ಅಪ್ಲೈನ ಮಾಡ್ಬೋದು, ಅಥವಾ ಎಲ್ಲ ರೋಲ್ಗಳಿಗೂ ಕೂಡ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಎಲ್ಲ ಕೂಡ ಫ್ರೆಶರ್ಸ್ ಆಗಿ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಸ್ಟ್ 12th ಪಾಸ್ ಆಗಿರೋರು ಕೂಡ ಕೆಲವೊಂದು ರೋಲ್ಗೆ ಅಪ್ಲೈನ ಮಾಡ್ಬೋದು. ನಾನು ಅದನ್ನ ಇವಾಗ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ರೋಲ್ ಬಂದು ಇದು ಆಡಿಯೋ ಸ್ಪೆಷಲಿಸ್ಟ್ ರೋಲು, AIಗೆ ಟ್ರೈನ್ ಮಾಡುವಂಥ ಪ್ರಾಜೆಕ್ಟ್ ರಿಲೇಟೆಡ್ ರೋಲ್ ಆಗಿದೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಇದು ಕಾಂಟ್ರಾಕ್ಟ್, ಟೆಂಪ್ರವರಿ ಅಥವಾ ಫ್ರೀಲ್ಯಾನ್ಸಿಂಗ್ ರೀತಿಯಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಅವರ್ಲಿ ವೈಸ್ ನಿಮಗೆ $30ವರೆಗೂ ಅಥವಾ $31ವರೆಗೂ ಪರ್ ಅವರ್ ನಿಮಗೆ ₹31ವರೆಗೂ ಪರ್ ಅವರ್ ನಿಮಗೆ ಇಲ್ಲಿ ಅಮೌಂಟ್ಸ್ನ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟೈಮ್ ಆಫ್ ಕೂಡ ಇರುತ್ತೆ, ಪೇಡ್ ಟೈಮ್ ಆಫ್ ಇರುತ್ತೆ. ಕ್ವಾಲಿಫಿಕೇಷನ್ಸ್ ನಿಮಗೆ ಇಂಗ್ಲೀಷ್, ಕಸ್ಟಮರ್ ಸಪೋರ್ಟ್, ಈ ರೀತಿಯಾದಂಥ ಎಜುಕೇಷನ್ಸ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ನೋಡೋದಾದರೆ, ಸೊ ನಾನಿಲ್ಲಿ ನಿಮಗೆ ಎಲ್ಲನೂ ಕೂಡ ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಬೇಕಾದ್ರೆ ಲಿಂಕ್ ಓಪನ್ ಮಾಡಿ ನೋಡ್ಬೋದು. ಯಾಕಂದರೆ ಇಲ್ಲಿ 5 ರೋಲ್ಗಳ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇರೋದ್ರಿಂದ ಎಲ್ಲನೂ ಡೀಟೇಲ್ ಆಗಿ ಹೇಳಿದ್ರೆ ವಿಡಿಯೋ ತುಂಬ ಲ್ಯಾಕ್ ಆಗುತ್ತೆ. ಸೊ ಅದರಿಂದ ನಾನು ಮೇನ್ ಪಾಯಿಂಟ್ಸ್ ಏನಿದೆ ನಿಮ್ಗೆ ಏನು ಬೇಕೋ ಅದನ್ನು ಹೇಳ್ತೀನಿ. ನೀವು ಬೇಕಾದ್ರೆ ಓಪನ್ ಮಾಡಿ ಚೆಕ್ ಮಾಡಿಸ್ಕೊಬೋದು. ಇದು ಹೇಗಿದೆ ಅಂದರೆ ಲೈಕ್ ರಿಯಲ್ ವರ್ಲ್ಡ್ ಕಸ್ಟಮರ್ ಸಪೋರ್ಟ್ ಕೇರ್ ಹೇಗೆ ವರ್ಕ್ ಆಗುತ್ತೆ ಆ ರೀತಿಯಲ್ಲಿ ಅವರು AI ಗೆ ಟ್ರೈನ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ನಾವು ಫ್ಲೈಟ್ ಬುಕ್ಕಿಂಗ್ಸ್ಗಳನ್ನ ಮಾಡ್ತೀವಿ. ನೀವು ಇಲ್ಲಿ ನೋಡ್ಬೋದು ರಿಯಲ್ ಪ್ಲೇ ಬೇಸ್ಡ್ ಆಗಿ ಇಲ್ಲಿ ಅವರು ವರ್ಕ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಫ್ಲೈಟ್ ಬುಕ್ಕಿಂಗ್ಸ್ನ ಮಾಡ್ತೀವಿ ಅಥವಾ ಟ್ರಾವೆಲಿಂಗ್ ಸಪೋರ್ಟ್ಸ್ಗಳನ್ನ ತೊಗೊಳ್ತೀವಿ, ಫಿನಾನ್ಸ್ ಸಪೋರ್ಟ್ಸ್ಗಳನ್ನ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ChatGPT ಆಗಿರ್ಬೋದು, ಜೆಮಿನೈ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂಥ AI ಆ್ಯಪ್ಸ್. ಇವಾಗ ನಾವು ಇಂಗ್ಲೀಷ್ ಲರ್ನಿಂಗ್ AI ಆ್ಯಪ್ಸ್ಗಳು ಕೂಡ ಇದೆ. ಅಲ್ಲೆಲ್ಲ ನಮಗೆ ನಾವು ವಾಯ್ಸಲ್ಲಿ ಹೇಳಿದ್ನ ಅಥವಾ ಲೈಕ್ ಟೈಪ್ ಮಾಡಿ ಹೇಳಿದ್ನ ಅದು ರಿಟರ್ನ್ ಫಾರ್ಮ್ಯಾಟಲ್ಲಿ ಎಲ್ಲ ಕೊಡುತ್ತೆ, ಗೊತ್ತಾ? ಲೈಕ್ ನಮ್ಗೆ ಏನೇ ಇನ್ಫಾರ್ಮೇಷನ್ಸ್ ಕೇಳಿದ್ರು ಅದು ಕೊಡುತ್ತೆ. ಸೊ ನಾವಿಲ್ಲಿ ಅದೇ ರೀತಿಯಲ್ಲಿ ವರ್ಕ್ನ ಮಾಡೋದು. ಹೇಗೆ ಅಂದರೆ ನೀವಿಲ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಕೆಲಸನ ಮಾಡ್ಬೋದು. ಯಾಕಂದರೆ ಅವರು ಆಡಿಯೋ ಫೈಲ್ಸ್ನ ಕೊಡ್ತಾರಲ್ವ, ಅದನ್ನು ಕೇಳಿಸ್ಕೊಂಡು ನೀವು AIಗೆ ಟೈಪಿಂಗ್ ರೀತಿಯಲ್ಲಿ ನೀವು ಅದನ್ನು ಇಂಪುಟ್ ಮಾಡಬೇಕಾಗಿರುತ್ತೆ, ಅಥವಾ ಸ್ಕ್ರಿಪ್ಟ್ನ ಕೊಟ್ಟಿದ್ದನ್ನ ಆಡಿಯೋ ಅಲ್ಲಿ ರೆಕಾರ್ಡ್ನ ಮಾಡಿ ಅದಕ್ಕೆ ಇನ್ಪುಟ್ ಮಾಡಬೇಕಾಗಿರುತ್ತೆ. ಆ ರೀತಿಯಾದಂಥ ವರ್ಕ್ ಇಲ್ಲಿ ನಿಮಗೆ ಇರ್ತಾ ಹೋಗುತ್ತೆ ಅನ್ನೋದನ್ನ ಅವರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನೇನು ಅಂದರೆ ಟಾಸ್ಕ್ ಕಂಪ್ಲೀಟಿಂಗ್ ಅಕ್ಯುರಸಿ ಆ್ಯಂಡ್ ಎಫೆಕ್ಟಿವ್ಲಿ ಅನ್ನೋದ ಕೊಟ್ಟಿದ್ದಾರೆ. ಸೊ ಅವರಿಲ್ಲಿ ಕೊಡುವಂಥ ನಿಮಗೆ ಟಾಸ್ಕ್ಗಳನ್ನ ಎಫೆಕ್ಟಿವ್ ಆಗಿ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು ಕರೆಕ್ಟಾಗಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಟೋನು, ಫ್ಲೋ ಮತ್ತು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಏನಂದರೆ ಅವರು ಒಂದು ಸ್ಕ್ರಿಪ್ಟ್ನ ಕೊಡ್ತಾರೆ, ಅದನ್ನು ರೆಕಾರ್ಡ್ ಮಾಡಿ ವಾಪಸ್ ಅವ್ರಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಈ ರೋಲಲ್ಲಿ ಆಗಿರುತ್ತೆ. ಯಾಕೆಂದರೆ ಅದನ್ನು AIಗೆ ಟ್ರೈನ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾರೆ. ಅದರಿಂದ ಟೋನ್ ಆಗಿರ್ಬೋದು, ಫ್ಲೋ ಅವ್ರು ಏನು ಕೊಟ್ಟಿರ್ತಾರೆ ಫ್ಲೋ ಅದೆಲ್ಲ ಕರೆಕ್ಟಾಗಿರಬೇಕು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ
ಆಡಿಯೋ ಕ್ವಾಲಿಟಿ ಕೂಡ ಇಲ್ಲಿ ತುಂಬ ಚೆನ್ನಾಗಿರಬೇಕು. ಅಂದರೆ ಬ್ಯಾಕ್‌ಗ್ರೌಂಡ್ ನಾಯ್ಸ್‌ಗಳಾಗಿರ್ಬೋದು ಅಥವಾ ಬೇರೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಆ ರೀತಿಯ ಕಟ್ ಆಗುವಂಥದ್ದು ಆ ರೀತಿ ಎಲ್ಲ ಇರಬಾರ್ದು ಅನ್ನೋದನ್ನ ಅವ್ರು ಸ್ಪೆಸಿಫೈ ಮಾಡ್ತಾರೆ. ಬೇಸಿಕ್ ಕಂಪ್ಯೂಟರ್ ಪ್ರೋಗ್ರಾಮ್ ಅದು ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಲೈಕ್ ಸ್ವಲ್ಪ ಆದರೂ ಯೂಸ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ ನಿಮಗೆ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ JSON ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅದೊಂದು ಸಿಸ್ಟಮ್ ಥರ ಆಗಿರುತ್ತೆ. ಸೊ ಅದನ್ನು ನಿಮಗೆ ಅವರು ಪ್ರಾಜೆಕ್ಟ್ ಕೊಡ್ಬೇಕಾದ್ರೆ ಹೇಗೆ ಏನು ಅನ್ನೋದು ಕಂಪ್ಲೀಟ್ ಗೈಡ್ಲೈನ ಕೊಡ್ತಾರೆ. ಸೊ ಅದನ್ನು ನೀವು ಸರ್ಚ್ ಮಾಡಿ ಕೂಡ ತಿಳ್ಕೊಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಅದಾದ್ಮೇಲೆ ಫೆಮಿಲಿಯರ್ ವಿತ್ ಫಂಕ್ಷನ್ಸ್ ಆ್ಯಂಡ್ ಮೋಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಹೇಗೆ ಅದು ವರ್ಕ್ ಆಗುತ್ತೆ, ಹೇಗೆ ರೆಕಾರ್ಡ್ ಮಾಡಬೇಕು, ಹೇಗೆ ಕಳಿಸ್ಬೇಕು, ಹೇಗೆ ಇಮೇಲ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ನೀವು ಇಲ್ಲಿ ನೋಡಿದ್ರೆ ಹಾಗೆ ಇಲ್ಲಿ ಟೆಕ್ನಿಕಲ್ ಕಮ್ಯುನಿಕೇಟಿವ್ ಕ್ಲಾರಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇವರ ವರ್ಕರ್ಸ್ಗಳ ಜೊತೆ ನಿಮ್ಗೆ ಏನಾದ್ರು ಡೌಟ್ಸ್ಗಳಿದೆ ಅಥವಾ ಪ್ರಾಜೆಕ್ಟ್ಸ್ಗಳು ಕೊಟ್ಟಾಗ ಕಮ್ಯುನಿಕೇಟ್ ಮಾಡೋಕ್ಕೆ ನಿಮಗೆ ಎಲ್ಲ ಕರೆಕ್ಟಾಗಿ ಆಗಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಪೋರ್ಟ್ ಸ್ಟೇಬಲ್ ಆಗಿ ಮಾಡೋದಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಸಿಂಪಲ್ ಆಗಿದೆ. ನಾನು ಇಲ್ಲಿ ಮೇನ್ ಏನೇನಿದೆ ಎಲ್ಲ ಹೇಳಿದ್ದೀನಿ. ಸ್ಟ್ರಾಂಗ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಕಸ್ಟಮರ್ ಸಪೋರ್ಟ್ ಅಲ್ಲಿ ನಿಮಗೆ ಹಾಗೆ ಫ್ಲೂಯೆಂಟ್ ಇನ್ ಪ್ರೊಫೆಷ್ನಲ್ ಲೈಕ್ ಇಂಗ್ಲೀಷಲ್ಲಿ ನಿಮಗೆ ಫ್ಲೂಯೆಂಟ್ ಆಗಿರಬೇಕು. ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ, ಕೇಳಿಸ್ಕೊಳೋಕ್ಕೆ ಎಲ್ಲದರಲ್ಲೂ ನಿಮಗೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಹೈ ಕ್ವಾಲಿಟಿ ಮೈಕ್ರೋಫೋನ್ ಇದ್ರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಅದು ಬ್ಲೂಟೂತ್ ಆಗಿರ್ಬೋದು ಅಥವಾ ಮಾಮೂಲಿ ಇಯರ್ಫೋನ್ಸ್ ಆಗಿರ್ಬೋದು, ಯಾವ್ದಾದ್ರು ಹೈ ಕ್ವಾಲಿಟಿ ಕ್ಲೀನಾಗಿ ರೆಕಾರ್ಡ್ ಆಗೋವಂಥ ಒಂದು ಇಯರ್ಫೋನ್ಸ್ ಇರಬೇಕು. ಯಾಕಂದರೆ ಕ್ಲಿಯರ್ ಆಗಿ ಆಡಿಯೋಸ್ಗಳು ರೆಕಾರ್ಡ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿ ಆಫರ್ ಅ ಪೇ ಆಫ್ $11 to $30 per hour ಅಂತ ಕೊಡ್ತಾ ಇದ್ದಾರೆ. ಮೇಲೆ ಅವರು ಮಿಸ್ಟೇಕ್ ಮಾಡಿದ್ದಾರೆ, ಅದು ರುಪೀಸ್ ಅಲ್ಲ ಡಾಲರ್ಸ್ಗಳನ್ನ ಇವರಲ್ಲಿ ಕೊಡ್ತಾ ಇರೋವಂಥದ್ದು. ಸೊ $11 to $30 per hour ಅಂದರೆ ನಿಮಗೆ ಸ್ಯಾಲ್ರಿ ಬಂದು ₹1000 $1900 ನೀವು ಇಲ್ಲಿ ಪರ್ ಅವರ್ ಅರ್ನಿಂಗ್ಸ್ನ ಮಾಡ್ಬೋದು. ಅದು ಯಾವ ಸಬ್ಜೆಕ್ಟ್ ಅಥವಾ ಯಾವ ಕ್ವಾಲಿಟಿ ಆಫ್ ಕ್ವಾಂಟಿಟಿಯಲ್ಲಿ ವರ್ಕ್ ಇರುತ್ತೆ, ರೆಕಾರ್ಡ್ಸ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಅಟ್ಲೀಸ್ಟ್ ₹1000 ಆದರೂ ನಿಮಗೆ 1 ಅವರ್ಗೆ ಸಿಗುತ್ತೆ ಅನ್ನೋದನ್ನ ಅವರಿಗೆ ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಲೊಕೇಶನ್ ಏನಿರುತ್ತೆ ಅದ್ರ ಮೇಲೂ ಕೂಡ ಈ ಅಮೌಂಟ್ ವೇರಿ ಆಗುತ್ತೆ. ಅಟ್ಲೀಸ್ಟ್ 1000 ಆದರೂ ಸಿಗುತ್ತೆ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಕಾಂಟ್ರಾಕ್ಟ್ ಆಗಿರುತ್ತೆ, ವರ್ಕ್ ಟೈಪ್ ನೋಡಿದ್ರೆ ರಿಮೋಟ್ ಆಗಿರುತ್ತೆ, ಇನ್ನು ಮೀಡಿಯಂ ಲೆವೆಲ್ ಆಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ರೋಲ್ಗೂ ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಹೇಳ್ಕೊಡೋದಿಲ್ಲ. 5 ರೋಲ್ಸ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟು ಲಾಸ್ಟ್ ಎಂಡಿಂಗಲ್ಲಿ ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು ಅಂತ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇನ್ನು ಇದು ಬಂದು ನಿಮ್ಮ ಸೆಕೆಂಡ್ ರೋಲ್ ಆಗಿರುತ್ತೆ. ಅಂದರೆ ವರ್ಕಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿದೆ. ಅದು ಕೂಡ ಕಂಪ್ಲೀಟ್ಲಿ ನಿಮಗೆ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್, ಫುಲ್ ಟೈಮ್ ರೋಲ್ಗೆ ಅವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋದು. ಸ್ಯಾಲ್ರಿ ನೋಡಿದ್ರೆ ನೀವು 27 ಇಂದ 45,000 ಪರ್ ಮಂತ್ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅಟ್ಲೀಸ್ಟ್ 27 ಆದರೂ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ತೀರಾ. ಅದು ಫ್ರೆಶರ್ಸ್ ಆಗಿ ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ. ಜಸ್ಟ್ 12th ಪಾಸ್ ಆಗಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಎಜುಕೇಷನ್ ನೋಡಿದ್ದು ವರ್ಕ್ ಫ್ರಮ್ ಹೋಮ್ ರೋಲ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಎಜುಕೇಷನ್ ಜಸ್ಟ್ 12 ಪಾಸ್ ಅಥವಾ ಅಂಡರ್ ಗ್ರಾಜ್ಯುಯೇಟ್ಸ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು. ಶಿಫ್ಟ್ಸ್ ಟೈಮಿಂಗ್ಸ್ ಬಂದು ನಿಮ್ಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಯಾರೆಲ್ಲ ನಾವು ಈವ್ನಿಂಗ್ ಶಿಫ್ಟ್ಸ್ ಅಥವಾ ನೈಟ್ ಶಿಫ್ಟ್ಸ್ಗೆ ವರ್ಕ್ ಮಾಡ್ತೀವಿ ಅನ್ನೋರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಸ್ಪೆಷಲಿ ಹೌಸ್ ವೈಫ್ಸ್ ಅಥವಾ ಮದರ್ಸ್ಗಳು ಮಾರ್ನಿಂಗ್ಸ್ ಎಲ್ಲ ನಾವು ಮಕ್ಕಳನ್ನ ಲೈಕ್ ನೋಡ್ಕೊಳ್ಬೇಕು, ವರ್ಕ್ ಇರುತ್ತೆ ಅನ್ನೋರು ಇಲ್ಲಿ ಅವರು ಮಾರ್ನಿಂಗ್ ಶಿಫ್ಟ್ಸ್ನ ಮಾಡ್ಬೋದಾಗಿರುತ್ತೆ. ಇದು ಸ್ವಲ್ಪ 5 AM ಇಂದ 2 PM ವರೆಗೂ ನಿಮಗೆ ಇಲ್ಲಿ ಮಾರ್ನಿಂಗ್ ಶಿಫ್ಟ್ಸ್ ಬರುತ್ತೆ. ಮಧ್ಯದಲ್ಲಿ ಗ್ಯಾಪ್ ಕೂಡ ಇರುತ್ತೆ. ಸೊ ನೋ ನೀಡ್ ಟು ವರಿ, ಅವರು ಕೂಡ ಇಲ್ಲಿ ಟ್ರೈನ ಮಾಡ್ಬೋದಾಗಿರುತ್ತೆ. ಮಂಡೇ ಟು ಫ್ರೈಡೇ ನೀವು ಇಲ್ಲಿ ಕೆಲಸನ ಮಾಡಬೇಕು. ಸ್ಯಾಟರ್ಡೇಸು ನಿಮಗೆ 5 AM ಇಂದ 11:30 ವರೆಗೂ ಮಾತ್ರ ಕೆಲಸ ಇರುತ್ತೆ. ಅಂದರೆ ಹಾಫ್ ಡೇ ಇರುತ್ತೆ ಸ್ಯಾಟರ್ಡೇ ಹೊತ್ತು. ಓಕೆನಾ. ಮಿನಿಮಮ್ 6 ಮಂತ್ಸ್ ಆರ್ 2 ಇಯರ್ಸ್ ಆದರೂ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ BPO ಆಗಿರೋದ್ರಿಂದ ಅದು ಮ್ಯಾನೇಜ್ ಆಗ್ತಾ ಹೋಗುತ್ತೆ. ಅಥವಾ ನಮಗೆ 6 ಮಂತ್ಸ್ ಆಫ್ ಅಥವಾ 7 to 8 ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಲೆಟರ್ ಇಲ್ಲ, ಆ ರೀತಿ ಕೂಡ ನೀವು ಹೇಳ್ಬೋದು. ಯಾಕಂದರೆ ಇದೊಂದು ಒಳ್ಳೆ ಕೆಲಸ ಆಗಿದೆ. 27 to 45,000 ವರೆಗೂ ಪರ್ ಮಂತ್ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ, ಅದು ಕೂಡ ಮಾರ್ನಿಂಗ್ ಶಿಫ್ಟ್ಸಲ್ಲಿ. ಇಲ್ಲಿ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ HR ಇಮೇಲ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ನೀವು HRಗೆ ಇಲ್ಲಿ ಇಮೇಲ್ನ ಮಾಡ್ಬೋದು, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಕೂಡ ಬರುತ್ತೆ. ಇನ್ನು ನಿಮ್ಗೆ ಇಲ್ಲಿ ಏನು ರೂಲ್ಸ್ ಇರುತ್ತೆ ಅಂದರೆ ಹ್ಯಾಂಡಲ್ ಇನ್ಬೋರ್ಡಿಂಗ್ ಕಸ್ಟಮರ್ಸ್ ಎಂಕ್ವೈರೀಸ್ ಫೋನ್, ಇಮೇಲ್ ಆರ್ ಚಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಕಂಪನಿಯ ಕಸ್ಟಮರ್ಸ್ಗಳಿಗೆ ಏನಾದ್ರು ಕ್ವೈರೀಸ್ ಇರುತ್ತೆ ಅವರ ಪ್ರಾಡಕ್ಟ್ಸ್ ರಿಲೇಟೆಡ್, ಅವಾಗ ಅವ್ರು ನಿಮಗೆ ಇಮೇಲ್ ಮಾಡ್ತಾರೆ, ಕಾಲ್ ಮಾಡ್ತಾರೆ ಅಥವಾ ಚಾಟ್ ಮಾಡ್ತಾರೆ. ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಯಾವ ರಿಲೇಟೆಡ್ ಇಲ್ಲಿ ನಿಮಗೆ ಕ್ವೈರೀಸ್ ಬರುತ್ತೆ ಅಂದರೆ ಅವರ ಪ್ಲ್ಯಾನ್ಸ್
ಪ್ಲ್ಯಾನ್ಗಳು ಏನಿರುತ್ತೆ, ಪ್ಯಾಕೇಜ್ಗಳು, ಪ್ರೈಸಿಂಗ್ಗಳು ಅಥವಾ ಅವರ ಪ್ರಮೋಷನ್ಸ್, ಆ ರೀತಿಯಾದಂಥ ವರ್ಕ್ ಅಥವಾ ಕ್ವೆಶನ್ ರಿಲೇಟೆಡ್ ನಿಮಗೆ ಇಲ್ಲಿ ಬರುತ್ತೆ, ರಿಸಾಲ್ವ್ ಅಥವಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ರಿಸಾಲ್ವ್ ಕಸ್ಟಮರ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಇನ್ ಕಸ್ಟಮರ್. ಓಕೆ, ಇಲ್ಲಿ ಕಸ್ಟಮರ್ಸ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗಿರುತ್ತೆ. ಯಾವ ರಿಲೇಟೆಡ್ ಅದಕ್ಕೆ ಏನು ಆನ್ಸರ್ ಮಾಡಬೇಕು ಅನ್ನೋದು ಕೂಡ ಅವ್ರು ನಿಮಗೆ ಹೇಳ್ಕೊಡ್ತಾರೆ, ಟ್ರೈನ್ ಮಾಡ್ತಾರೆ. ಆ್ಯಸ್ ಇಟ್ ಈಸ್ ನೀವು ಫಾಲೋ ಅಪ್ಸ್ನ ಮಾಡಬೇಕಾಗಿರುತ್ತೆ. ಮೇಕ್ ಔಟ್ ಬೋರ್ಡಿಂಗ್ ಸೇಲ್ಸ್ ಕಾಲ್ಸ್ ಟು ಅ ನ್ಯೂ ಆ್ಯಂಡ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಟು ಪ್ರಮೋಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ಅಥವಾ ನ್ಯೂ ಕಸ್ಟಮರ್ಸ್ಗೆ ಕಾಲ್ಸ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅವ್ರು ನಿಮಗೆ ಕರೆನ್ಸಿ ಕೂಡ ಪ್ರೊವೈಡ್ನ ಮಾಡ್ತಾರೆ. ಅದರ ರಿಲೇಟೆಡ್ ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಲ್ಯಾಪ್ಟಾಪ್ ಮತ್ತು ಹೆಡ್ಸೆಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತು ಹೆಡ್ಸೆಟ್ ನಿಮಗೆ ಇರಬೇಕಾಗಿರುತ್ತೆ. ಮೊಬೈಲಲ್ಲಿ ಆದಷ್ಟು ಈ ವರ್ಕ್ನ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು HR ಟೀಮ್ ಅಂತ ಕೊಟ್ಟು ಅವರ ಇಮೇಲ್ ID ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಈ ಇಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗಿರುತ್ತೆ. ಅದರಿಂದ ಅವ್ರ ಕಡೆಯಿಂದ ವಾಪಸ್ಸು ರಿಪ್ಲೈ ಬರುತ್ತೆ. ಇದು ಫುಲ್ ಟೈಮ್ ರೋಲ್ ಅನ್ನೋದು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. 27,000 to 45,000 ಪರ್ ಮಂತ್ ನಿಮಗೆ ಇಲ್ಲಿ ಸ್ಯಾಲ್ರಿ ಸಿಗುತ್ತೆ. ಜೊತೆಗೆ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಆಗಿರುತ್ತೆ ಅನ್ನೋದು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ನೆಕ್ಸ್ಟ್ ರೋಲ್ನ ನೀವು ನೋಡೋದಾದರೆ, ಜಸ್ಟ್ ಅ ಮಿನಿಟ್. ಸೊ ಈ ರೋಲಿನ ಇನ್ಫಾರ್ಮೇಷನ್ನ ನೀವು ನೋಡೋದಾದರೆ, ಇದು ಬಂದು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇದು ಕೂಡ ರಿಮೋಟ್ ವರ್ಕ್ ಆಗಿರುತ್ತೆ, ಎಲ್ಲ ಕೂಡ ರಿಮೋಟ್ ವರ್ಕ್ ಆಗಿದೆ. ಇಲ್ಲಿ ನೀವು 15,000ವರೆಗೂ ಪರ್ ಮಂತ್ ಸ್ಯಾಲ್ರಿನ ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ಬೆನಿಫಿಟ್ಸ್ ಏನು ಅಂದರೆ ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇರೋದಿಲ್ಲ. ಈ ಕಂಪ್ನಿಯ ವರ್ಕ್ ಬಂದು ಶಾಪಿಫೈ ಇರುತ್ತೆ, ಗೊತ್ತಾ? ಶಾಪಿಫೈ ಕಂಪ್ನಿಗೆ ನೀವು ಅವರು ಆರ್ಡರ್ ಮಾಡಿರ್ತಾರಲ್ಲ, ಅದು ಕನ್ಫರ್ಮೇಷನ್ ಕಾಲ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನೀವೀಗ ಆರ್ಡರ್ ಮಾಡಿದ್ದೀರಾ ಅಂದರೆ ನಿಮಗೆ ಆ ಕಂಪ್ನಿ ಕಡೆಯಿಂದ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಶಾಪಿಫೈ ಕಡೆಯಿಂದ ಒಂದು ಕಾಲ್ ಬರುತ್ತೆ ಅಲ್ವಾ, ಕನ್ಫರ್ಮೇಷನ್ ಕಾಲ್. ಸೊ ಅದೇ ಕಾಲ್ನ ನೀವು ಮಾಡುವಂಥದ್ದು ಅಷ್ಟೇ. ಇಲ್ಲಿ ಯಾವುದೇ ರೀತಿ ಟಾರ್ಗೆಟ್ಸ್ಗಳಿರೋದಿಲ್ಲ, ಪ್ರೆಷರ್ಗಳಿರೋದಿಲ್ಲ. ಜಸ್ಟ್ ಕಾಲ್ ಮಾಡಿ ಅವರು ಈ ಆರ್ಡರ್ನ ಕನ್ಫರ್ಮ್ ಮಾಡ್ತಾರಾ ಇಲ್ವಾ ಅಂತ ಕೇಳಬೇಕು. ಅದು ಕನ್ಫರ್ಮ್ ಮಾಡ್ತಾರೆ ಅಂದರೆ ಆರ್ಡರ್ನ ಕನ್ಫರ್ಮ್ ಮಾಡಬೇಕಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿ ಬಿಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದರ ರಿಲೇಟೆಡ್ ಇಲ್ಲಿ ಎಲ್ಲ ಪಾಯಿಂಟ್ಸ್ನು ಕೂಡ ಅವರು ಸ್ಪೆಸಿಫೈ ಮಾಡಿದ್ದಾರೆ. ಮೇನ್ ಪಾಯಿಂಟ್ಸ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಕಂಪ್ಲೀಟಾಗಿ ನೋಡ್ಬೋದಾಗಿರುತ್ತೆ. ನಾನು ಹೇಳೋ ಪಾಯಿಂಟ್ಸ್ ಅಷ್ಟೇ, ನೀವು ಏನು ರೋಲ್ನ ವರ್ಕ್ ಮಾಡಬೇಕು ಅದಾಗಿರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡಿದ್ರೆ ಸಾಕು. ಏನು ಪ್ರೊಸೆಸ್ ಆ್ಯಂಡ್ ಮ್ಯಾನೇಜ್ ಶಾಪಿಫೈ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಾಪಿಫೈ ಆರ್ಡರ್ಸ್ಗಳು ಏನು ಮಾಡಿರ್ತಾರೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು, ಪ್ರೊಸೆಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ರೆಸ್ಪಾನ್ಸ್ ಟು ಕಸ್ಟಮರ್ಸ್ ಇಮೇಲ್ ಆ್ಯಂಡ್ ಚಾಟ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮರ್ ಇಮೇಲ್ ಮತ್ತು ಚಾಟ್ಗೆ ಪ್ರೊಫೆಷ್ನಲ್ ಆಗಿ ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ. ಟ್ರ್ಯಾಕ್ ಶಿಪ್ಪಿಂಗ್ ಆ್ಯಂಡ್ ರಿಸಾಲ್ವ್ ಡೆಲಿವರಿ ರಿಲೇಟೆಡ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಶಿಪ್ಪಿಂಗ್ ಏನಾಗ್ತದೆ ಅದು ಶೋ ಆಗುತ್ತೆ, ಗೊತ್ತಾ? ಟ್ರ್ಯಾಕಿಂಗ್ ಅದೇ ರೀತಿ ನಿಮಗೂ ಶೋ ಆಗುತ್ತೆ, ಅದು ಎಲ್ಲಿದೆ ಅಂತ ನೀವು ಚೆಕ್ ಮಾಡಬೇಕು. ಕೆಲವೊಂದು ಸಲ ಲೇಟಾಗಿ ಶಿಪ್ ಆಗುತ್ತೆ, ಅಂದರೆ ಲೇಟಾಗಿ ಡೆಲಿವರಿ ಆಗುತ್ತೆ. ಆ ಟೈಮಲ್ಲಿ ಲೈಕ್ ಕಸ್ಟಮರ್ಸ್ ನಿಮಗೆ ಚಾಟ್ ಅಥವಾ ಇಮೇಲ್ನ ಮಾಡಿರ್ತಾರೆ, ಅಲ್ಲಿ ನೀವು ಚೆಕ್ ಮಾಡಿ ಯಾವಾಗ ಅವ್ರಿಗೆ ಅದು ರಿಸೀವ್ ಆಗುತ್ತೆ, ಎಷ್ಟು ದಿನದಲ್ಲಿ ರಿಸೀವ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಹ್ಯಾಂಡಲಿಂಗ್ ಎಲ್ಲ ರಿಫಂಡ್ಸ್ಗಳೇನಿದೆ ಅಥವಾ ಎಕ್ಸ್ಚೇಂಜ್ ಏನಿದೆ, ರಿಟರ್ನ್ಗಳೇನಿದೆ, ಅದನ್ನೆಲ್ಲ ನೀವು ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಟ್ರೈನಿಂಗ್ನ ಕೊಡ್ತಾರೆ, ಹೇಗೆ ಆ್ಯಪ್ನ ಯೂಸ್ ಮಾಡಬೇಕು, ಹೇಗೆ ಅಲ್ಲಿ ನೀವು ರಿಟರ್ನ್ನ ಪಾಲಿಸೀಸ್ ಹೇಗೆ ವರ್ಕ್ ಮಾಡಬೇಕೆಲ್ಲ ಕೂಡ ನಿಮಗೆ ಇಲ್ಲಿ ಅವರು ಕಂಪ್ಲೀಟಾಗಿ ಗೈಡ್ನ ಮಾಡ್ತಾರೆ. ರಿಸಾಲ್ವ್ ಆರ್ಡರ್ಸ್ ಆ್ಯಂಡ್ ಪ್ರಾಬ್ಲಮ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಏನು ಆರ್ಡರ್ಸ್ ರಿಲೇಟೆಡ್ ರಿಸಾಲ್ವ್ ಮಾಡಬೇಕಾಗಿರುತ್ತೆ ಅದನ್ನು ರಿಸಾಲ್ವ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ಡೇಟ್ ಆರ್ಡರ್ ಇನ್ಫಾರ್ಮೇಷನ್ಸ್, ಕಸ್ಟಮರ್ ರೆಕಾರ್ಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಡರ್ ಇನ್ಫಾರ್ಮೇಷನ್ಸ್ ಏನಿದೆ ಅವ್ರಗಳದ್ದು ಅದನ್ನು ನೀವು ರಿಸಾಲ್ವ್ನ ಮಾಡಬೇಕು. ಇನ್ನು ಮೇಂಟೈನ್ ಆರ್ಡರ್ ಸ್ಟ್ಯಾಂಡರ್ಡ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಆರ್ಡರ್ ಸ್ಟ್ಯಾಂಡರ್ಡ್ ಏನಿದೆ ಅವ್ರು ಕನ್ಫರ್ಮ್ ಮಾಡಿದಾರಾ, ಕನ್ಫರ್ಮ್ ಮಾಡಿಲ್ವಾ, ಅಥವಾ ಯಾವ ಡೆಲಿವರಿ ಕೊಟ್ಟಿದ್ದಾರೆ ಅದೆಲ್ಲ ಇರುತ್ತಲ್ಲ, ಅದನ್ನು ನೀವು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ನಿಮಗೆ ಎಕ್ಸಲೆಂಟ್ ರಿಟರ್ನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಇಂಗ್ಲೀಷಲ್ಲಿ ಇಲ್ಲಿ ಚೆನ್ನಾಗಿ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಆರ್ಗನೈಸಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಟೆನ್ಷನ್ ಟು ಡೀಟೇಲ್, ಗಮನ ಇಟ್ಟು ನೀವು ಇಲ್ಲಿ ಕೆಲಸನ ಮಾಡಬೇಕು, ಆರ್ಗನೈಸ್ಡ್ ಆಗಿ ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ವಿತ್ ಶಾಪಿಫೈ ಆರ್ ಎನಿ ಅದರ್ ಪ್ಲ್ಯಾಟ್ಫಾರ್ಮ್ ಇಸ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಮ್ಯಾಂಡೇಟ್ರಿ ಇಲ್ಲ, ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಫ್ರೆಶರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಇಸ್ ಆ್ಯನ್ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನು ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ನ ಮಾಡಿದ್ದೀರಾ ಅಂದರೆ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ. ಇನ್ನು ಕಂಫರ್ಟಬಲ್ ಯೂಸಿಂಗ್ ಜಿಮೇಲ್,
ಗೂಗಲ್ ಶೀಟ್, ಎಕ್ಸೆಲ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಇಮೇಲ್ನ ಯೂಸ್ ಮಾಡುವಂಥದ್ದು ಅಥವಾ ಗೂಗಲ್ ಶೀಟ್, ಎಕ್ಸೆಲ್ಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಆ್ಯಂಡ್ ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಫಾಸ್ಟ್ ಪ್ಲೇಸ್ ಎನ್ವೈರ್ಮೆಂಟ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಮಲ್ಟಿ ಟಾಸ್ಕ್ನ ಮಾಡಬೇಕಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ಡ್ ಸ್ಕಿಲ್ಸ್ಗಳು ವರ್ಕಿಂಗ್ ಆ್ಯಂಡ್ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಿಪ್ಪಿಂಗ್ ಆರ್ಡರ್ ಇದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಪ್ಲಸ್ ಅಂತ ಕೊಡ್ತಿದ್ದಾರೆ, ಬಟ್ ಏನು ಅದಷ್ಟು ಇಂಪಾರ್ಟೆಂಟ್ ಇಲ್ಲ. ಇನ್ನು ವೈ ಜಾಯ್ನರ್ಸ್ ಅಂತ ಕೊಟ್ಟಿದ್ದಾರೆ. ಫಾಸ್ಟ್ ಗ್ರೋತ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಬಿಸ್ನೆಸ್ ಕೂಡ, ಇ ಕಾಮರ್ಸ್ ಬಿಸ್ನೆಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಡೆವಲಪ್ ಶಾಪಿಫೈ ಆ್ಯಂಡ್ ಇ ಕಾಮರ್ಸ್ ಆಪರ್ಚುನಿಟಿ ಸ್ಕಿಲ್ಸ್ಗಳು ಕೂಡ ನೀವು ಲರ್ನ್ ಮಾಡ್ತೀರಾ. ರಿಮೋಟ್ ವರ್ಕ್ ಎನ್ವೈರ್ಮೆಂಟ್ ವಿತ್ ಆಪರ್ಚುನಿಟಿ ಟು ಗ್ರೋ, ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ನಿಮ್ಗೆ ಒಂದು ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ನೀವು 10 to 15,000 ಪರ್ ಮಂತ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇಂಗ್ಲೀಷ್ ಮಾತಾಡೋಕ್ಕೆ, ಓದೋಕ್ಕೆ, ಬರೆಯೋಕ್ಕೆ ಬರೋರು ಬೇಕಾಗಿದ್ದಾರೆ ಅನ್ನೋದನ್ನ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇದಿಷ್ಟು ಥರ್ಡ್ ರೋಲಿನ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಫೋರ್ತ್ ನೋಡೋದಾದರೆ ನಿಮಗೆ ಇಲ್ಲಿ ಈ ರೋಲ್ಗೆ ಲೈಕ್ ಕ್ಲೈಂಟ್ ರಿಲೇಟೆಡ್ ವರ್ಕ್ ಇರುವಂಥ ರೋಲ್ ಇದಾಗಿರುತ್ತೆ. ಕಂಪ್ಲೀಟ್ಲಿ ಫ್ರೆಶರ್ಸ್ ಆದರೂ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಯಾವುದೇ ರೀತಿ ಆಫೀಸ್ ವರ್ಕ್ ಇರೋದಿಲ್ಲ. ಹಾಗೆ ಕಂಪ್ನಿಯ ರಿವ್ಯೂ ನೀವು ನೋಡ್ಬೋದು, 4.4ವರೆಗೂ ಇಲ್ಲಿ ಅವ್ರಿಗೆ ರಿವ್ಯೂ ಇದೆ. ಕ್ವಾಲಿಫಿಕೇಷನ್ ಇಂಗ್ಲೀಷ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದ್ದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು 0 to 2 years ಆಫ್ ಎಕ್ಸ್ಪೀರಿಯನ್ಸ್, ಫ್ರೆಶರ್ಸ್ ವಿತ್ ಎಕ್ಸಲೆಂಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇ ಆಲ್ಸೋ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಫ್ರೆಶರ್ಸ್ ಆಗಿ ಇಂಗ್ಲೀಷ್ ಚೆನ್ನಾಗಿ ನಿಮಗೆ ಮಾತಾಡೋದಕ್ಕೆ, ಓದೋಕ್ಕೆ, ಬರೆಯೋದಕ್ಕೆ ಬರುತ್ತೆ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಎನಿವೇರ್ ಅಂತ ಕೂಡ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಎನಿವೇರ್ ಇಂದ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಜಾಬ್ ಪ್ರೊಫೈಲ್, ವಿ ಆರ್ ಲುಕಿಂಗ್ ಫಾರ್ ಅ ಪ್ಯಾಷನೇಟ್ ಕ್ಯಾಂಡಿಡೇಟ್ಸ್, ಕ್ಲೈಂಟ್ ರಿಸಾಲ್ವಿಂಗ್, ಬಿಲ್ಡಿಂಗ್ ಟ್ರಸ್ಟೆಡ್ ರಿಲೇಷನ್ಶಿಪ್ ವಿತ್ ಅವರ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಕಸ್ಟಮರ್ಸ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ತುಂಬ ಲೈಕ್ ಕ್ಲೈಂಟ್ ರಿಲೇಟೆಡ್ ಅಥವಾ ಕ್ಲೈಂಟ್ಗಳ ಸ್ಯಾಟಿಸ್ಫ್ಯಾಕ್ಷನ್ ರಿಲೇಟೆಡ್ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀರಾ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ರೀತಿಯಾದಂಥ ಕಸ್ಟಮರ್ಸ್ ಜೊತೆ ವರ್ಕ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿಬಿಡ್ತೀನಿ. ಸೊ ಇಲ್ಲಿ ನಿಮ್ಮ ರೋಲ್ ಏನಾಗಿರುತ್ತೆ ಅಂದರೆ ಅವರ ಕ್ಲೈಂಟ್ಸ್ಗಳ ಜೊತೆ ಕನೆಕ್ಟ್ ಆಗುವಂಥದ್ದು, ಪ್ರಾಜೆಕ್ಟ್ಸ್ ಮತ್ತು ಈವೆಂಟ್ಸ್ ರಿಲೇಟೆಡ್ ಕ್ಲೈಂಟ್ಸ್ಗಳ ಜೊತೆ ಕನೆಕ್ಟ್ ಆಗುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅವರು ಇಮೇಲ್ ಅಥವಾ ಚಾಟ್ನ ಮಾಡ್ತಾರೆ ನಿಮಗೆ, ಅಥವಾ ಫೀಡ್ಬ್ಯಾಕ್ಸ್ಗಳನ್ನ ಕೇಳೋದಕ್ಕೆ ನೀವು ಅವ್ರಿಗೆ ಕಾಲ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ವರ್ಕ್ನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಡೈಲಿ ಟಾರ್ಗೆಟ್ಸ್ಗಳೇನಿದೆ ಅದನ್ನು ಮೀಟ್ ಮಾಡಬೇಕಂದ್ರೆ ಇಷ್ಟು ಚಾನ್ಸ್ಗಳಿಗೆ ರಿಪ್ಲೈ ಮಾಡಬೇಕು ಅನ್ನೋದಿರುತ್ತೆ, ಅಥವಾ ಇಷ್ಟು ಕ್ಲೈಂಟ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರಾಜೆಕ್ಟ್ ಅಥವಾ ಈವೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ತೊಗೊಬೇಕಂತ ಇರುತ್ತೆ. ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಗ್ಲೀಷ್ ವರ್ಬಲ್ ಆ್ಯಂಡ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ, ಓದೋಕ್ಕೆ, ಬರೆಯೋಕ್ಕೆ ಬರುತ್ತೆ ಅಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಪಾಸಿಟಿವ್ ರಿಲೇಷನ್ಶಿಪ್ನ ನೀವು ಇಲ್ಲಿ ಮೇಂಟೈನ್ ಮಾಡಬೇಕು ಕ್ಲೈಂಟ್ಸ್ಗಳ ಜೊತೆ ಅಂತ ಕೊಟ್ಟಿದ್ದಾರೆ. ಟೀಮ್ ವರ್ಕ್ನ ಕೂಡ ಮಾಡಬೇಕಾಗಿರುತ್ತೆ. ಇನ್ನು ಕಸ್ಟಮರ್ ಓರಿಯೆಂಟೆಡ್ ಮೈಂಡ್ಸೆಟ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗಬೇಕು ಅನ್ನೋ ಮೈಂಡ್ಸೆಟಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರನ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮಸ್ಟ್ ಹ್ಯಾವ್ ಅ ಗುಡ್ ಟೆಲಿಫೋನ್ ಎಕ್ವಿಪ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಗುಡ್ ಟೆಲಿಫೋನ್ ರಿಲೇಟೆಡ್ ಇದು ಕೂಡ ಇರಬೇಕು. ಹಾಗೆ ಮಸ್ಟ್ ಬಿ ಆರ್ಗನೈಸ್ಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಹಾರ್ಡ್ ವರ್ಕಿಂಗ್ ಆಗಿರಬೇಕು, ಹಾಗೆ ಆರ್ಗನೈಸ್ಡಿಗಾಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ಸ್ಯಾಲ್ರಿನ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ನಿಮಗೆ ಫ್ರೆಶರ್ಸ್ ಅಥವಾ 6 ಮಂತ್ಸ್ ಒಳಗಿರೋರಿಗೆ 20,000 CTC ಸಿಗುತ್ತೆ ಅಂತ ಹೇಳ್ತಿದ್ದಾರೆ. 6 ಮಂತ್ಸ್ ಪ್ಲಸ್ 1 year ಆಗೆಲ್ಲ ಇರೋರಿಗೆ 25,000 ಪರ್ ಮಂತ್ ಇಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟೆಡ್ ಇರೋರು ಈ ಇಮೇಲ್ಗೆ ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ. ರೆಸ್ಯೂಮ್ಸ್ನ ಸೆಂಡ್ ಮಾಡೋದ್ರ ಜೊತೆಗೆ ನೀವು ಏನಕ್ಕೆ ಈ ರೋಲ್ಗೆ ಕರೆಕ್ಟ್ ಫಿಟ್ ಆಗ್ತೀರಾ, ಹಾಗೆ ಎಷ್ಟು ಎಕ್ಸ್ಪೀರಿಯನ್ಸ್ ನಿಮಗಿದೆ, ಕರೆಂಟ್ ಪ್ಯಾಕೇಜ್ ಎಷ್ಟಿತ್ತು ನಿಮ್ಮದು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಮೇಲ್ಗೆ ನೀವು ಇಲ್ಲಿ ಅಪ್ಲೈ ಮಾಡೋದ್ರ ಜೊತೆಗೆ ಇಮೇಲ್ಗೂ ಕೂಡ ನೀವು ನಿಮ್ಮ ರೆಸ್ಯೂಮ್ ಮತ್ತು ಇದೆ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಇನ್ನು ಲಾಸ್ಟ್ ರೋಲ್ ಬಂದರೆ ನಿಮಗೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಆಗಿರುತ್ತೆ. ಇನ್ನು ಕಂಪ್ನಿ ರಿವ್ಯೂ ನಿಮಗೆ 3.5 ಇದೆ, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ. ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಪಾರ್ಟ್ ಟೈಮ್ ಫುಲ್ ಟೈಮ್ ಎರಡೂ ರೀತಿಯಾದಂಥ ವರ್ಕ್ನ ನೀವು ಮಾಡ್ಬೋದು. ಫ್ರೆಶರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ನಿಮಗೆ ಇಲ್ಲಿ 25,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಜಸ್ಟ್ 3 days ಆಗೋ ಅಷ್ಟೇ ಇದನ್ನು ಲೈಕ್ ಪೋಸ್ಟ್ನ ಮಾಡಿರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಓಕೆನಾ, ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇರುತ್ತೆ, ಯಾವುದೇ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ನಿಮಗೆ ಇಲ್ಲಿ ಇರೋದಿಲ್ಲ. ನೀವು ಇಲ್ಲಿ ನೋಡ್ಬೋದು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರಿಮೋಟ್ ವರ್ಕ್ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಫುಲ್ ಟೈಮ್ ಪಾರ್ಟ್ ಟೈಮ್ ಎರಡೂ ರೀತಿಯಾದಂಥ ರೋಲ್ನ ನೀವು ಮಾಡ್ಬೋದಾಗಿರುತ್ತೆ. ರಿಮೋಟ್ ವರ್ಕ್ ಆಗಿರುತ್ತೆ,
ಅದು ವರ್ಕ್ ಫ್ರಮ್ ಹೋಮ್. ಸ್ಯಾಲ್ರಿ ನಿಮಗೆ 25,000ವರೆಗೂ ಪರ್ ಮಂತ್ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ. ಲೈಕ್ ರೆಸ್ಪಾನ್ಸಿಬಿಲಿಟಿ ನೋಡೋದಾದರೆ ಐ ಆಮ್ ಸೋ ಸಾರಿ, ಕಂಟಿನ್ಯೂಸ್ ಆಗಿ ಮಾತಾಡ್ತಿರೋದ್ರಿಂದ ಸ್ವಲ್ಪ ಲೈಕ್ ಹೇಳೋದಕ್ಕೆ ಕಷ್ಟ ಆಗ್ತಿದೆ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಫಸ್ಟ್ ಪಾಯಿಂಟ್ನ ನೀವು ಇಲ್ಲಿ ನೋಡೋದಾದರೆ ರೆಸ್ಪಾನ್ಸ್ ಟು ದ ಕಸ್ಟಮರ್ಸ್ ಎಂಕ್ವೈರಿ ಇನ್ ಟೈಮ್ಲಿ ಆ್ಯಂಡ್ ಪ್ರೊಫೆಷನಲ್ ಮ್ಯಾನರ್ ಅಂತ ಕೊಟ್ಟಿದ್ದಾರೆ. ಇವ್ರು ಇಲ್ಲಿ ನಿಮಗೆ ಚಾಟ್ ಅಥವಾ ಇಮೇಲ್ನ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ಕಾಲಿಂಗ್ ಇರೋದಿಲ್ಲ, ಚಾಟ್ ಅಥವಾ ಇಮೇಲ್ ಇರುತ್ತೆ. ಕಸ್ಟಮರ್ಸ್ ಮಾಡಿರುವಂಥ ಇಮೇಲ್ ಅಥವಾ ಚಾಟ್ಗೆ ನೀವು ಟೈಮ್ಲಿ ಅಥವಾ ಪ್ರೊಫೆಷನಲ್ ಮ್ಯಾನರಲ್ಲಿ ನೀವು ಅವ್ರಿಗೆ ರೆಸ್ಪಾನ್ಸ್ನ ಮಾಡ್ಬೋದಾಗಿರುತ್ತೆ. ಏನು ಮಾಡಬೇಕು ಹೇಗೆ ಅನ್ನೋದನ್ನ ಕಂಪ್ನಿಯವರು ಹೇಳ್ಕೊಡ್ತಾರೆ ನಿಮಗೆ. ಚಾಟ್ ವರ್ಕಿಂಗ್ ನೀವೇನಾದ್ರು ತೊಗೊಂಡ್ರೆ ಆಲ್ರೆಡಿ ಅಲ್ಲಿ ಟೈಪ್ ಆಗಿರೋದಿರುತ್ತೆ, ಸೆಲೆಕ್ಟ್ ಮಾಡಿ ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಮೇಲ್ ಆದರೆ ನೀವು ಸ್ವಲ್ಪ ಟೈಪ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಫಾರ್ಮ್ಯಾಟ್ಸ್ಗಳನ್ನ ಅವರು ಕೊಡ್ತಾರೆ. ನಿಮಗೆ ಗೊತ್ತಿಲ್ಲ ಅಂದರೆ ಆ ಕಸ್ಟಮರ್ ಏನು ಇಮೇಲ್ನ ಕಳಿಸಿರ್ತಾರೆ ಅದನ್ನು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಚಾಟ್‌ಜಿಪಿಟಿಲಿ ಹಾಕಿದ್ರೆ ಅವ್ರು ನಿಮಗೆ ರೆಸ್ಪಾನ್ಸ್ ಇಮೇಲ್ನ ಚಾಟ್‌ಜಿಪಿಟಿನೇ ಕೊಡುತ್ತೆ. ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ರೀತಿ ನೀವು ಸ್ಮಾರ್ಟಾಗಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಇನ್ನು ಕ್ವೆಶನ್ಸ್ ಅದೆಲ್ಲ ಇರುತ್ತೆ, ಅದನ್ನು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮೇಂಟೈನ್ ಅಕ್ಯುರೇಸಿ ರೆಕಾರ್ಡ್ಸ್ ಆ್ಯಂಡ್ ಕಸ್ಟಮರ್ಸ್ ಇಂಟರಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕಸ್ಟಮರ್ಸ್ ಜೊತೆ ಮಾಡಿರುವಂಥ ಇಂಟರಾಕ್ಷನ್ಸ್ ಅಥವಾ ಮೆಸೇಜಸ್ ಇಮೇಲ್ಸ್ಗಳನ್ನ ಡಿಲೀಟ್ ಮಾಡಬಾರ್ದು, ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕೆಲವೊಂದು ಸಲ ಕಸ್ಟಮರ್ಸ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಟೈಮಲ್ಲಿ ಮತ್ತೆ ರೀಚೆಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಇಶ್ಯೂ ವ್ಯಾನ್ ನೆಸಸರಿ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಏನಾದ್ರು ಇಶ್ಯೂ ಬಂದಾಗ ಅದನ್ನು ನೀವು ರಿಸಾಲ್ವ್ ಮಾಡಬೇಕಾಗಿರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನು ಪಾಸಿಟಿವ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಎವ್ರಿ ಇಂಟರಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗಬೇಕು ಅನ್ನೋ ಮೈಂಡ್ಸೆಟಲ್ಲಿ ನೀವು ಇಲ್ಲಿ ಕೆಲಸನ ಮಾಡಬೇಕು ಪ್ರತಿಯೊಂದು ಇಂಟರಾಕ್ಷನ್ಸಲ್ಲಿ ಅಂತ ಕೂಡ ಹೇಳ್ತಿದ್ದಾರೆ. ರಿಕ್ವೈರ್ಮೆಂಟ್ ಮಿನಿಮಮ್ ಕ್ವಾಲಿಫಿಕೇಶನ್ 12th ಪಾಸ್ ಆಗಿರಬೇಕು. ಫ್ರೆಶರ್ಸ್ ಆಗಿ ಎಕ್ಸ್ಪೀರಿಯನ್ಸ್ ಇಬ್ಬರು ಕ್ಯಾಂಡಿಡೇಟ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಕಂಪ್ಯೂಟರಲ್ಲಿ ಟೈಪ್ ಮಾಡೋದಕ್ಕೆ ಸ್ವಲ್ಪ ಆದರೂ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಮೊಬೈಲಲ್ಲಿ ಮಾಡೋಕ್ಕಾಗೋದಿಲ್ಲ, ಲ್ಯಾಪ್ಟಾಪೇ ಬೇಕಾಗುತ್ತೆ. ಏನು ಗುಡ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹಾಗೆ ನಿಮಗೆ ಹೇಳಿದಾಗೆ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಆಕ್ಸೆಸ್ ಟು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್, ಯಾವುದೇ ಲ್ಯಾಪ್ಟಾಪ್ ಆಗಿರ್ಬೋದು, ಯಾವುದೇ ಮಾಡೆಲ್ ಆಗಿರ್ಬೋದು, ಬಟ್ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ನಿಮಗೆ ಒಳ್ಳೆ ಸ್ಟೇಜಲ್ಲಿ ಅಥವಾ ಅಪ್ಡೇಟೆಡ್ ಲ್ಯಾಪ್ಟಾಪ್ಸ್ ಇದ್ದರೆ ನಿಮಗೆ ಬೆಸ್ಟ್ ಆಗಿರುತ್ತೆ ಅಷ್ಟೇ. ಹಾಗೆ ಇಲ್ಲಿ ಬೆನಿಫಿಟ್ಸ್ ನಿಮ್ಗೆ ಏನೇನು ಸಿಗುತ್ತೆ ಅಂತ ನೋಡೋದಾದರೆ 100% ವರ್ಕ್ ಫ್ರಮ್ ಹೋಮ್ ಆಗಿದೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪೇ ಟ್ರೈನಿಂಗ್ ಪೀರಿಯಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಿಂದನೇ ನಿಮ್ಮ ಸ್ಯಾಲ್ರಿ ಆ್ಯಡಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೊಫೆಷನಲ್ ಬೇಸ್ಡ್ ಇನ್ಸೆಂಟಿವ್ಸ್ ಕೂಡ ನಿಮಗೆ ಜಸ್ಟ್ ಸ್ಯಾಲ್ರಿ ಅಲ್ಲ, ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ. ಕೆರಿಯರ್ ಗ್ರೋತ್ ಆಪರ್ಚುನಿಟಿ ಇದೆ. ಸಪೋರ್ಟಿವ್ ಟೀಮ್ ಎನ್ವೈರ್ಮೆಂಟ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಫ್ಲೆಕ್ಸಿಬಲ್ ರಿಮೋಟ್ ಜಾಬ್ ವಿತ್ ಆಪರ್ಚುನಿಟಿ ಟು ಲರ್ನ್ ಆ್ಯಂಡ್ ಗ್ರೋ, ವಿ ವುಡ್ ಲವ್ ಟು ರಿಸೀವ್ ಯೋರ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇಲ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಒಂದು ಕೆರಿಯರ್ ಗ್ರೋತ್ ಆಪರ್ಚುನಿಟಿನ ಹುಡುಕ್ತಾರೆ, ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ಯಾಲ್ರಿ ಮತ್ತೆ 25,000ವರೆಗೂ ಪರ್ ಮಂತ್ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಬೆನಿಫಿಟ್ಸ್ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಇದೆ. ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ. ಪೇಯ್ಡ್ ಸಿಕ್ ಟೈಮ್ ಲೀವ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಫಂಡ್ಸ್ ಕೂಡ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಅಂತ ಮತ್ತೆ ಕೊಟ್ಟಿದ್ದಾರೆ. ಸೊ 5 ರೂಲ್ಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿ ಲಾಂಗ್ ಆಗ್ಬೋದು, ಬಟ್ ಆದಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ಎಲ್ಲ ರೋಲ್ಗಳ ಲಿಂಕ್ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಲೈಕ್ ರೋಲ್ 1 ಅಥವಾ ಲಿಂಕ್ 1 ಲಿಂಕ್ 2 ಅಂತ ಸ್ಪೆಸಿಫೈ ಮಾಡಿ ಕೊಟ್ಟಿರ್ತೀನಿ. ನೀವು ಎಲ್ಲ ರೋಲ್ಗಳನ್ನ ಓಪನ್ ಮಾಡ್ಕೊಂಡು ಒಂದ್ಸಲ ಬೇಕಾದ್ರೆ ಚೆಕ್ ಮಾಡಿ ಆಮೇಲೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಎಲ್ಲ ರೋಲ್ಸ್ಗಳು ಕೂಡ ಈಸಿ ಇದೆ, ಅಷ್ಟೇನು ಕಷ್ಟ ಇಲ್ಲ. ಒಂದಕ್ಕೆ ಮಾತ್ರ ಸಿಂಪಲ್ ಆದಂಥ ಟಾರ್ಗೆಟ್ಸ್ ಇದೆ, ಅದು ಕೂಡ ನೀವು ಈಸಿಯಾಗಿ ಇಲ್ಲಿ ಕಂಪ್ಲೀಟ್ನ ಮಾಡ್ಬೋದು. ಸ್ಯಾಲ್ರಿ ಮಾತ್ರ ಎಲ್ಲದಕ್ಕೂ ಒಳ್ಳೆ ಸ್ಯಾಲ್ರಿನೇ ಕೊಡ್ತಾ ಇದ್ದಾರೆ. ಸೊ ನೀವು ಯಾವುದಕ್ಕೆ ಬೇಕಾದರೂ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಪ್ರೋಸೆಸ್ ಹೇಗೆ ಅಂದರೆ ಇಲ್ಲಿ ಕ್ವಿಕ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವೇನಾದ್ರು ಸೈನ್ ಇನ್ ಆಗಿಲ್ಲ ಅಂದರೆ ಸೈನ್ ಇನ್ ಆಗೋದಕ್ಕೆ ಕೇಳುತ್ತೆ. ಸೈನ್ ಇನ್ ಆದಮೇಲೆ ಮತ್ತೆ ಇದೇ ಇಂಟರ್ಫೇಸ್ ಬರುತ್ತೆ. ಆವಾಗ ನೀವು ಇಲ್ಲಿ ಅಪ್ಲೈ ಅಂತ ಕ್ಲಿಕ್ನ ಮಾಡಿದ್ರೆ ಈಸಿಯಾಗಿ ನೀವು ಅಪ್ಲೈನ ಮಾಡ್ಬೋದು. ನಂದು ಯಾವ್ದಾರು ಓಕೆ, ಇಲ್ಲಿ ಅಪ್ಲೈ ನಾವು ಅಂತ ಇದೆ ನೋಡಿ, ಈ ರೀತಿ ಕ್ಲಿಕ್ನ ಮಾಡಿದ್ರೆ ಸೈನ್ ಇನ್ ಅಂತ ಕೇಳುತ್ತೆ. ಅದ್ರ ಮೇಲೂ ಕೂಡ ನೀವು ಇಲ್ಲಿ ಹಾಗೆ ಸೇಮ್ ಆಗಿ ನೀವು ಅಪ್ಲೈನ ಮಾಡ್ಬೋದು. ಫಸ್ಟ್ ಆಗಿ ನೀವು ಲಾಗಿನ್ ಆಗಿರಬೇಕಾಗಿರುತ್ತೆ ಅಷ್ಟೇ. ಜಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ರೆಸ್ಯೂಮ್, ಏನು ಎಜುಕೇಷನ್ ಆಗಿದೆ ಅನ್ನೋದನ್ನ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ತೊಗೊಂಡೆ. ಅಥವಾ ನೀವು ಏನಾದ್ರು ಇಂಡೀಡ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ರೆ ಅದು ಡೈರೆಕ್ಟಾಗಿ ಇಂದನೇ ನಿಮ್ಮ ರೆಸ್ಯೂಮ್ ಎಲ್ಲನೂ ತೊಗೊಳುತ್ತೆ. ಈಸಿಯಾಗಿ ಲಾಗಿನ್ ಪ್ರೋಸೆಸ್ ಮುಗಿಸ್ಬೋದು. ಅದಾದಮೇಲೆ ಅಪ್ಲೈ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ಅಪ್ಲೈ ಆಗುತ್ತೆ. ಕಂಪನಿಗೆ ನಿಮ್ಮ
ರೆಸ್ಯೂಮ್ ಎಲ್ಲನೂ ಸೆಂಡ್ ಆಗಿರುತ್ತೆ. ಅದಾದಮೇಲೆ ನೀವು ಅವರ ಕಡೆಯಿಂದ ಇಮೇಲ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂದರೆ ಇಲ್ಲಿ 2 ರೋಲ್ಗೆ HR ಇಮೇಲ್ಗಳೇ ಕೊಟ್ಟಿದ್ದಾರೆ. ಆ ಇಮೇಲ್ಗೆ ನೀವು ಇಮೇಲ್ನ ಮಾಡಿ ಚೆಕ್ಔಟ್ನ ಮಾಡ್ಕೊಬೋದು. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡೂ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ತುಂಬ ಸಿಂಪಲ್ ಆಗಿರೋವಂಥ ಒಳ್ಳೆ ರೋಲ್ ಆಗಿರುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ನೀವು